ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದವರು ಏನು 1.5 ವರ್ಷಕ್ಕೆ ಗೂಗಲ್ ಜೆಮಿನಾಯ್ ಪ್ರೋ ಸಬ್ಸ್ಕ್ರಿಪ್ಷನ್ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದೀಗ ಪ್ರತಿಯೊಬ್ಬರಿಗೂ ಸಹ ಅವೈಲಬಲ್ ಇದೆ. ನೀವು ಮೈ ಜಿಯೋ ಅಪ್ಲಿಕೇಶನ್ಗೆ ಹೋದರೆ ಅವ್ರದ್ದೊಂದು ಪೋಸ್ಟರ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ರೌಸರಿಗೆ ಕರ್ಕೊಂಡೋಗುತ್ತೆ. ಬ್ರೌಸರ್ನಲ್ಲಿ ನೀವು ನಿಮ್ಮ ಗೂಗಲ್ ಅಕೌಂಟ್ ಸೈನ್ ಅಪ್ ಮಾಡಿದ್ರೆ ನಿಮಗೆ 18 ತಿಂಗಳ ಸಬ್ಸ್ಕ್ರಿಪ್ಷನ್ನು ಫ್ರೀಯಾಗಿ ಸಿಗ್ತದೆ. ನಾನು ಕೂಡ ಆಲ್ರೆಡಿ ನನ್ನ ಅಕೌಂಟಿಗೆ ಅದನ್ನು ಲಿಂಕ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ರೆಡೀಮ್ ಮಾಡ್ಕೊಳ್ಳಿ. 1.5 ವರ್ಷಗಳ ಕಾಲ ಗೂಗಲ್ ಜೆಮಿನಾಯ್ ಪ್ರೋ ವರ್ಷನ್ನು ಫ್ರೀ. ಅದ್ರ ಜೊತೆಗೆ ಏನು ಹೊಸದಾಗಿ ಮೊನ್ನೆ ಲಾಂಚ್ ಮಾಡಿದ್ರು ಜೆಮಿನಾಯ್ 3 ಇತ್ತಲ್ವಾ, ಸೊ ಅದನ್ನು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ನಿಮಗೆ 2 TB ತನಕ ಸ್ಟೋರೇಜು 1.5 ವರ್ಷದ ತನಕ. ಲಿಟ್ರಲಿ ಇಷ್ಟು ದಿನ ನಾನು ಇದಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ದೆ. ಇವರು ಒಂದು ತಿಂಗಳಿಗೆ ಹತ್ತತ್ರ 200-300 ರೂಪಾಯಿ ಆಗುತ್ತೆ ಒಂದು ತಿಂಗಳಿಗೆ, ಬರೀ 100 GB ಸ್ಟೋರೇಜಿಗೆ. AI ಫೀಚರು ಅಲ್ಲ ಆಯಿತಾ, AI ಜೆಮಿನಾಯಿಗೂ ಅಲ್ಲ, ಬರೀ ಸ್ಟೋರೇಜ್ಗೆ 300 ರೂಪಾಯಿ ಕೊಡ್ತಿದ್ದೆ. ಈಗ 1.5 ವರ್ಷಕ್ಕೆ 2 TB ಸ್ಟೋರೇಜ್ ಸಿಗ್ತದೆ. ಗೂಗಲ್ ಫೋಟೋಸು, ಡ್ರೈವ್ ಎಲ್ಲದಕ್ಕೂ ತುಂಬ್ಕೋಬೋದು ನಾನು. ಸೊ ಹೆವಿ ಯೂಸ್ ಆಗುವಂಥ ಫೀಚರ್, ನೀವು ಕೂಡ ಮಾಡ್ಕೊಳ್ಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ ಪಿಕ್ಸೆಲ್ ಫೋನ್ಗಳಿಗೆ ಇದೀಗ ಒಂದು ಹೊಸ ಫೀಚರ್ ಬಂದಿದೆ. ಏನಪ್ಪ ಅಂತ ಅಂದರೆ, ನೀವು ನಿಮ್ಮ ಗೂಗಲ್ ಪಿಕ್ಸೆಲ್ ಫೋನಿಂದ ಆಪಲ್ ಐಫೋನ್ಗೆ ಮತ್ತು ಅವರ ಮ್ಯಾಕ್ಬುಕ್ ಲ್ಯಾಪ್ಟಾಪ್ಗೆ ಏರ್ ಡ್ರಾಪನ್ನು ಮಾಡ್ಬೋದು, ಫೈಲ್ ಶೇರ್ ಮಾಡ್ಬೋದು. ಪಿಕ್ಸೆಲ್ ಫೋನಿಂದ ಆಪಲ್ ಫೋನ್ಗೆ, ಈವನ್ ಆಪಲ್ ಫೋನಿಂದ ಪಿಕ್ಸೆಲ್ ಫೋನ್ಗೆ ನೀವು ಏರ್ ಡ್ರಾಪನ್ನು ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್. ಸೊ ಗೂಗಲ್ನವರು ಅವ್ರದ್ದು ಟ್ವಿಟ್ಟರ್ನಲ್ಲಿ, ಅಂದರೆ ಆ್ಯಂಡ್ರಾಯ್ಡ್ ಟ್ವಿಟ್ಟರ್ ಪೇಜ್ನಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ತೋರಿಸ್ತಾ ಇದ್ದೀನಿ. ಸೊ ಪಿಕ್ಸೆಲಿಂದ ಐಫೋನ್ಗೆ, ಐಫೋನಿಂದ ಪಿಕ್ಸೆಲ್ಗೆ ಇನ್ಮೇಲೆ ಫ್ಲಾಲೆಸ್ ಆಗಿ ಫೈಲ್ ಶೇರನ್ನು ಮಾಡ್ಬೋದು. ಈಗ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಈ ಅಪ್ಡೇಟು ಪಿಕ್ಸೆಲ್ ಫೋನಿಗೆ ಬಂದಿದೆ. ನೆಕ್ಸ್ಟು ಎಲ್ಲ ಫೋನ್ಗೂ ಸಹ ಈ ಒಂದು ಅಪ್ಡೇಟ್ ಬರುತ್ತೆ ಆಯಿತಾ. ನೆಕ್ಸ್ಟ್ ಸ್ಯಾಮ್ಸಂಗು, ವಿವೋ, ಓಪೋ ಪ್ರತಿಯೊಂದು ಬ್ರ್ಯಾಂಡವರು ಕೂಡ ಇದನ್ನು ತಗೊಂಬರ್ತಾರೆ. ಸೊ ಒಳ್ಳೆಯದಾಯ್ತಪ್ಪ. ನಾವು ಐಫೋನ್ನವರು ನಮಗೆ ಫೋಟೋ ಕಳ್ಸೋಕ್ಕೆ, ನಾವು ಐಫೋನ್ವರೆಗೆ ಫೋಟೋ ಕಳ್ಸೋಕ್ಕೆ ಇಷ್ಟು ದಿನ ಹೆವಿ ಪ್ರಾಬ್ಲಮ್ ಆಗ್ತಾಯಿತ್ತು. ಎಲ್ಲದನ್ನು ಕೂಡ ವಾಟ್ಸಾಪ್ನಲ್ಲಿ ನಾವು ಡಾಕ್ಯುಮೆಂಟಲ್ಲಿ ಹೈ ಕ್ವಾಲಿಟಿಲಿ ಕಳಿಸ್ಬೇಕಾಗಿರ್ತಿತ್ತು. ಇನ್ಮೇಲೆ ಆ ರೀತಿ ಮಾಡೋ ಅವಶ್ಯಕತೆ, ಡೈರೆಕ್ಟಾಗಿ ಫೈಲ್ನೇ ಶೇರ್ ಮಾಡಾಕ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಚರ್ಚ್ನವರು AI ಜನರೇಟೆಡ್ ಜೀಸಸ್ ಕ್ರೈಸ್ತನ್ನು ಇನ್ಸ್ಟಾಲ್ ಮಾಡಿದಾರಂತೆ. ಅವ್ರದ್ದು ಕನ್ಫೆಷನ್ ಬೂತ್ ಅಂತ ಇರುತ್ತೆ. ಏನಾದರೂ ನೀವು ತಪ್ಪು ಮಾಡಿದರೆ ಹೋಗ್ಬಿಟ್ಟು ನೀವು ನಿಮ್ಮ ತಪ್ಪನ್ನು ಆ ಕನ್ಫೆಷನ್ ಬೂತಲ್ಲಿ ಕೂತ್ಕೊಂಡು ಅನಾನಮಸ್ ಆಗಿ, ಆ ಕಡೆ ಯಾರು ಕೊಡ್ತಿರ್ತಾರೆ ನಿಮಗೆ ಗೊತ್ತಿರಲ್ಲ, ನೀವು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ, ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಕನ್ಫೆಷನ್ ಮಾಡ್ಬೋದು. ಸೊ ಆ ಜಾಗದಲ್ಲಿ ಇದೀಗ AI ಜನರೇಟೆಡ್ ಜೀಸಸನ್ನು ಇಟ್ಟಿದ್ದಾರಂತೆ. ಸೊ ನೀವು ಆ AI ಜೊತೆ ನಿಮ್ಮ ಕಷ್ಟ ಸುಖ, ನಿಮ್ಮ ಜೀವನದಲ್ಲಿ ನೀವು ಮಾಡಿರೋ ತಪ್ಪು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಬೋದು. ಅದು ನಿಮಗೆ ಉತ್ತರವನ್ನು ಕೊಡುತ್ತಂತೆ. ಸುಮಾರು 100 ಭಾಷೆಗಳಲ್ಲಿ ಈ ಒಂದು AI ಅವೈಲಬಲ್ ಇದೆಯಂತೆ. ಸೊ ಕ್ರೇಜಿಗರು. ನೆಕ್ಸ್ಟ್ ನಮ್ಮ ದೇಶದಲ್ಲೂ ಬರುತ್ತೆ, ಕಾಯ್ತಾ ಇರಿ. ನೆಕ್ಸ್ಟಿಂದ ನೀವು ನಮ್ಮ ದೇವರ ಜೊತೆ ಕೂಡ ಮಾತಾಡ್ಬೋದು. ಬೆಂಕಿ ಗುರು, ಇನ್ನು ಏನೇನು ಮಾಡಬೇಕು ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮಾರುತಿ ಸುಜುಕಿನವರು ನಮ್ಮ ದೇಶದಲ್ಲಿ ಅವರು ಸೇಲ್ ಮಾಡಿದ್ದಂಥ ಗ್ರ್ಯಾಂಡ್ ವಿಟಾರ ಅವ್ರದ್ದು ಹತ್ತತ್ರ 40,000 ಕಾರ್ಗಳನ್ನು ರಿಕಾಲ್ ಮಾಡಿದ್ದಾರೆ. ಏನೋ ಫ್ಯೂಯಲ್ ಇಂಡಿಕೇಟ್ರದು ಏನೋ ಫಾಲ್ಟ್ ಇದೆಯಂತೆ. ಸೊ ಫ್ಯೂಯಲ್ ಇಂಡಿಕೇಟ್ರ್ ಮೋಸ್ಟ್ಲಿ ಸರಿಯಾಗಿ ಮಾಡ್ತಿಲ್ವೋ ಏನೋ ಇರಬೇಕು. ಸೊ ಏನಾಗುತ್ತೆ, ಫ್ಯೂಯಲ್ ಇಂಡಿಕೇಟ್ರ್ ಸರಿ ಇಲ್ಲ ಅಂತ ಅಂದರೆ ನಾವು ಅನ್ಕೋತೀವಿ ಟ್ಯಾಂಕ್ ಫುಲ್ ಇದೆ ಅಂತ, ನೋಡಿದ್ರೆ ಖಾಲಿ ಹಾಕಾಗಿರುತ್ತೆ. ಸೊ ಪಟ್ ಅಂತ ಒಂದೇ ಸಲ ಫ್ಯೂಯಲ್ ಖಾಲಿಯಾಗಿ ನಿಂತ್ಕೊಂಬಿಡೋದು ಗಾಡಿ, ಅದು ಸರಿಯಾಗಿ ವರ್ಕ್ ಆಗಿಲ್ಲ ಅಂದರೆ. ಇದರಿಂದ ಹತ್ತತ್ರ 39,000-40,000 ಗಾಡಿಗಳನ್ನು ರಿಕಾಲ್ ಮಾಡಿದ್ದಾರೆ. ಅದನ್ನು ಸರಿ ಮಾಡಿಬಿಟ್ಟು ನಿಮಗೆ ಕಳಿಸ್ತಾರೆ. ಸೊ ಮಾಡಿಸ್ಕೊಳ್ಳಿ ಈ ಕಾರ್ ಇದ್ದವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ನಮ್ಮ ದೇಶದ ಕೆಲವೊಂದು ರಾಜ್ಯ, ಕೆಲವೊಂದು ಜಿಲ್ಲೆ ಪ್ರದೇಶಗಳಲ್ಲಿ CNAP ಪೋರ್ಟಲ್ ಲೈವ್ ಆಗಿದೆ. ನೆಕ್ಸ್ಟಿಂದ ನಿಮ್ಮ ಫೋನ್ಗೆ ಯಾವುದಾದ್ರೂ ಅನ್ನೋನ್ ನಂಬರಿಂದ ಅಥವಾ ಈವನ್ ನಿಮ್ಮ ಕಾಂಟ್ಯಾಕ್ಟ್ಲಿರುವಂಥ ನೋನ್ ನಂಬರಿಂದನೇ ಕಾಲ್ ಬಂತು ಅಂತ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ನಂಬರು ಯಾವ ಆಧಾರಿಗೆ ಲಿಂಕ್ ಆಗಿದೆ ಆ ಆಧಾರ್ ಹೆಸರನ್ನು ನಿಮ್ಮ ಫೋನ್ದು ಕಾಲಿಂಗ್ ಸ್ಕ್ರೀನಲ್ಲಿ ತೋರಿಸುತ್ತೆ. ಟ್ರೂ ಕಾಲರ್ ಅವಶ್ಯಕತೆನೇ ಇರೋದಿಲ್ಲ. ಹೆವಿ ಯೂಸ್ ಆಗುವಂಥ ಫೀಚರ್. ನೆಕ್ಸ್ಟಿಂದ ಯಾರಿಗೂ ಪ್ರ್ಯಾಂಕ್ ಮಾಡೋದಕ್ಕಾಗಲ್ಲ. ಈ ಒಂದು ಏನು ಪೋರ್ಟಲ್ ಸದ್ಯಕ್ಕೆ ಕೆಲವೊಂದು ಸಿಟಿಗಳಲ್ಲಿ, ಕೆಲವೊಂದು ಜಾಗಗಳಲ್ಲಿ ಮಾತ್ರ ಅವೈಲಬಲ್ ಇದೆ. ಸದ್ಯದಲ್ಲೇ ರಾಜ್ಯದಾದ್ಯಂತ ಈ ಒಂದು ಪೋರ್ಟಲ್ ಎನೇಬಲ್ ಆಗುತ್ತೆ. CNAP ಅಂದರೆ ಕಾಲಿಂಗ್ ನೇಮ್ ಪ್ರೆಸೆಂಟೇಷನ್ ಅಂತ.
ಸೊ ಸೂಪರ್ ಫೀಚರ್ ಮಾತ್ರ. ಇನ್ನೊಂದು ನಂಬರಿಂದ ಕಾಲ್ ಬರ್ತದೆ, ನೋಡ್ಕೊಂಬಿಡ್ಬೋದು ಯಾರಪ್ಪ ಇದು. ಆಧಾರಲ್ಲಿ ಅವ್ರ ಫುಲ್ ಹೆಸರು ಸಂದೀಪ್, ಅವ್ರದ್ದು ಮಿಡಲ್ ನೇಮು ಫುಲ್ ನೇಮ್ ಅದನ್ನು ತೋರಿಸುತ್ತೆ ಅಂತ ಕಾಣುತ್ತೆ. ಕ್ರೇಜಿ ಗುರು, ಯಪ್ಪ ಬೆಂಕಿ ಫೀಚರ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇದೀಗ ಅಮೆಝಾನಲ್ಲಿ ಪ್ರೈಸ್ ಹಿಸ್ಟ್ರಿ ಅಂತ ಒಂದು ಹೊಸ ಫೀಚರ್ ಬಂದಿದೆ. ಸೊ ಇದಕ್ಕಿಂತ ಮುಂಚೆ ನಾವು ಪ್ರೈಸ್ ಗ್ರಾಫನ್ನು ನೋಡಬೇಕು ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು, ಥರ್ಡ್ ಪಾರ್ಟಿ ಎಕ್ಸ್ಟೆನ್ಷನ್ನ ಯೂಸ್ ಮಾಡಬೇಕಾಗಿರ್ತಿತ್ತು. ಇದೀಗ ಅಮೆಝಾನ್ ಅವರೇ ಈ ಒಂದು ಫೀಚರ್ನ ತೊಗೊಂಬಂದಿದ್ದಾರೆ. ಸೊ ಕಳೆದ 30 ದಿನದ ಅಥವಾ 90 ದಿನದ ಪ್ರೈಸ್ ಗ್ರಾಫನ್ನು ನೀವು ನೋಡ್ಬೋದು. ಇದು ಇಂಡಿವಿಜುವಲ್ ಪ್ರಾಡಕ್ಟ್ ಪೇಜ್ನಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಆ ಪ್ರೈಸ್ ಏನಿರುತ್ತೆ, ಬೆಲೆ ಇರುತ್ತಲ್ವ ಪ್ರಾಡಕ್ಟಿಂದು, ಅದರ ಕೆಳಗಡೆ ನಿಮಗೆ ಈ ಪ್ರೈಸ್ ಗ್ರಾಫ್ ನೋಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟಿಂದ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ಈ ಪ್ರೈಸ್ ಗ್ರಾಫನ್ನು ನೋಡಿ, ಆಯಿತಾ. ಸೊ ಮುಂಚೆ ಎಷ್ಟಿತ್ತು, ಈಗಿರೋ ಪ್ರೈಸ್ಗಿಂತ ಜಾಸ್ತಿ ಇತ್ತಾ, ಕಡಿಮೆ ಇದೆಯಾ, ತೊಗೊಳ್ಳುವಂಥದ್ದು ಸರಿಯಾದ ಸಮಯನ ಅಂತ ಈ ಗ್ರಾಫನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Flip 8 ಇನ್ನೂ ಸ್ವಲ್ಪ ತಿನ್ ಮಾಡ್ತಾರಂತೆ. ಈ Z Flip 7 ಹತ್ತತ್ರ 13.7 mm ಥಿಕ್ನೆಸ್ ಇತ್ತು. ಸೊ ನೆಕ್ಸ್ಟ್ ಲಾಂಚ್ ಆಗುವಂಥ ಫ್ಲಿಪ್ 8 9.5 mm ಥಿಕ್ನೆಸ್ಸಿಗೆ ಕಡಿಮೆ ಮಾಡ್ತಾರಂತೆ. ಅಪ್ರಾಕ್ಸಿಮೇಟ್ಲಿ 30% ಸ್ಲಿಮ್ಮರ್ ಆಗುತ್ತೆ. ಆ್ಯಕ್ಚುಲಿ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಈ ಫೋಲ್ಡ್ 7 ತುಂಬ ತಿನ್ನಾಗಿದೆ, ಆಯಿತಾ. ಫೋಲ್ಡ್ 7 ನೀವು ನಂಬಲ್ಲ, 8.9 mm ಥಿಕ್ನೆಸ್ಸು. ಹೆವಿ ಅಂದರೆ ಹೆವಿ ತಿನ್ ಮಾಡಿದ್ರು. ಸೊ ಮುಂದಿನ ವರ್ಷ ಫ್ಲಿಪ್ಪನ್ನು ಕೂಡ ತಿನ್ ಮಾಡ್ತಾರಂತೆ, ಆಯಿತಾ. ಸೊ ನೆಕ್ಸ್ಟ್ ನಂಗನ್ನಿಸ್ದಂಗೆ ಅಷ್ಟು ತಿನ್ ಮಾಡಿದ್ರೆ ಇನ್ನೂ ಕಾಂಪ್ಯಾಕ್ಟ್ ಆಗುತ್ತೆ. ಆಲ್ರೆಡಿ ಕಾಂಪ್ಯಾಕ್ಟು ಈ ಫ್ಲಿಪ್ ಫೋನ್ಗಳೆಲ್ಲ, ಇನ್ನೂ ಕಾಂಪ್ಯಾಕ್ಟ್ ಅಂತ ಅಂದರೆ ಕ್ರೇಜಿ. ಸೊ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾ ನೆಕ್ಸ್ಟ್ ಏನು ಲಾಂಚ್ ಆಗುತ್ತೆ ಇನ್ನು ಕೆಲವು ತಿಂಗಳಲ್ಲಿ, ಒಂದು 2 ತಿಂಗಳಲ್ಲಿ. ಸೊ ಇದರಲ್ಲಿ ಇನ್ನೂ ಫಾಸ್ಟ್ ಚಾರ್ಜಿಂಗನ್ನು ಎನೇಬಲ್ ಮಾಡಿದ್ದಾರೆ. ಸೊ ಮುಂಚೆ ಎಲ್ಲ 45 ವ್ಯಾಟಲ್ಲಿ ಚಾರ್ಜ್ ಆಗ್ತಾಯಿತ್ತು. ಸೊ ನೆಕ್ಸ್ಟಿಂದ ಈ ಅಲ್ಟ್ರಾ ವೇರಿಯಂಟು 60 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ 45 ವ್ಯಾಟಿಂದ 60 ವ್ಯಾಟು ಅಂದರೆ ಇನ್ನೂ ಸೂಪರ್ ಫಾಸ್ಟ್ ಚಾರ್ಜಿಂಗು. ವಿತಿನ್ 1 hour ಒಳಗಡೆ ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಈ ಫೋನ್ಗಿರುತ್ತೆ. ತುಂಬ ನಿಧಾನಕ್ಕೆ ತೊಗೊಂಬರ್ತಿದ್ದಾರೆ. ಬೇರೆ ಬ್ರ್ಯಾಂಡ್ಗಳೆಲ್ಲ 150 ವ್ಯಾಟು 200 ವ್ಯಾಟು ತೊಗೊಂಬರ್ತವ್ರೆ. ಸೊ ಸ್ಯಾಮ್ಸಂಗ್ ಅವರು, ಆಪಲ್ ಅವರೆಲ್ಲ ಈಗ ಬೇಬಿ ಸ್ಟೆಪ್ಪನ್ನು, ಮಕ್ಕಳು ನಿಧಾನಕ್ಕೆ ಹೆಜ್ಜೆ ಇಟ್ಟಂಗೆ ಇರ್ತಾವ್ರಿ. ಈಗ ನೋಡೋಣ ಯಾವಾಗ ಆಪಲ್ನವ್ರು ತೊಗೊಬರ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರಿಯಲ್ಮಿನವರು ಅವ್ರದ್ದು GT8 Proನ ನಮ್ಮ ದೇಶದಲ್ಲಿ ಲಾಂಚ್ ಮಾಡಿದ್ದಾರೆ. ಹಂಗೇನು ಕಳಿಸಿಲ್ಲ ಅವರು, ಬಟ್ ತರಿಸ್ಕೊಂಡು ವೀಡಿಯೋ ಮಾಡ್ತೀವಿ, ತಲೆ ಕೆಡ್ಸ್ಕೊಂಬೇಡಿ. ಸೊ ಈ ಫೋನ್ನ 73,000 ರೂಪಾಯಿಗೆ ಲಾಂಚ್ ಮಾಡಿದ್ರು. ನಂಗೆ ಗೊತ್ತಿಲ್ಲ ರಿಯಲ್ಮಿ ಬ್ರ್ಯಾಂಡಿಂಗಲ್ಲಿ ಯಾರು ಇಷ್ಟೊಂದು ದುಡ್ಡು ಕೊಟ್ಟು ತೊಗೋತಾರೆ ಅಂತ. 73,000 ರೂಪಾಯಿ. ನಂಗೆ ಅನ್ನಿಸ್ದಂಗೆ ಕಾಸ್ಟು ತುಂಬ ಜಾಸ್ತಿ ಆಯಿತು. ನಿಮ್ಗೆ ಅನ್ನಿಸ್ತು ಇಷ್ಟು ಕೊಡ್ಬೋದಾ ರಿಯಲ್ಮಿ ಬ್ರ್ಯಾಂಡಿಂಗಿಗೆ? ನಾನಂತೂ ಅಷ್ಟೊಂದು ದುಡ್ಡು ಕೊಟ್ಟು ರಿಯಲ್ಮಿ ಬ್ರ್ಯಾಂಡಲ್ಲಂತೂ ಫೋನ್ ತೊಗೊಳಲ್ಲ. ಇದು ನನ್ನ ಒಪಿನಿಯನ್ ಅಪ್ಪ. ಫೋನ್ ಚೆನ್ನಾಗಿದೆ, ಫೀಚರ್ಸ್ ಎಲ್ಲ ಚೆನ್ನಾಗಿದೆ, ಕ್ಯಾಮ್ರಾ ಮಾಡ್ಯೂಲ್ಸ್ ಎಲ್ಲ ನೀವು ಸ್ಕ್ರೂ ತೆಗೆದುಬಿಟ್ಟು ಹಾಕೋ ರೀತಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ 72-73 ಸಾವಿರ. OnePlus ಬ್ರ್ಯಾಂಡಿಂಗ್ ಆದರೆ ಓಕೆನಪ್ಪ, ಓಪೋ ವಿವೋ ಆದರೂ ಓಕೆನೇ. ಬಟ್ ಈ ರಿಯಲ್ಮಿಗೆ ಆ ಲೆವೆಲ್ ಬ್ರ್ಯಾಂಡಿಂಗ್ ಇದೆ ಅಂತ ನನಗಂತೂ ಅನಿಸಲ್ಲ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಸ್ಯಾಮ್ಸಂಗ್ ಅವ್ರದ್ದು ಗ್ಯಾಲಕ್ಸಿ A77 ಮತ್ತು ಗ್ಯಾಲಕ್ಸಿ A57 ಎಂದು ಗೀಕ್ ಬೆಂಚ್ ಸ್ಕೋರ್ಗಳು ಸ್ಪಾಟ್ ಆಗಿದೆ. ಸೊ ಎಕ್ಸಿನೋಸ್ ಪ್ರೊಸೆಸರ್ನ ಜೊತೆಗೆ ಈ 2 ಫೋನ್ಗಳು ಸಹ ಬರ್ತಾ ಇದೆಯಂತೆ. ಸೊ ಆ ಗೀಕ್ ಬೆಂಚ್ ಸ್ಕೋರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. A77 ಮಲ್ಟಿಕೋರ್ 5500 ರೇಂಜು, ಸಿಂಗಲ್ ಕೋರು 1600 ರೇಂಜು. ಇನ್ನು A57 4346, 1300. ಎರಡೂ ಕೂಡ ತುಂಬ ಕ್ಲೋಸೇ ಅಂತ ಅನ್ಬೋದು, ಕ್ಲೋಸೇನೆ ನೋಡೋಕ್ಕೆ ಹೋದರೆ. ಬಟ್ ಪ್ರಾಬ್ಲಮ್ ಹೆಂಗೆ ಗೊತ್ತಾ, ಗ್ಯಾಲಕ್ಸಿ A77 ಸ್ಮಾರ್ಟ್ಫೋನ್ ಏನಿಲ್ಲ ಅಂದರೂ ಒಂದು 45,000 ರೇಂಜಲ್ಲಿ ಲಾಂಚ್ ಆದರೆ A57 ಒಂದು 35,000. ಈ ಪ್ರೈಸ್ ರೇಂಜಿಗೆ ಇವ್ರು ಕೊಡುವಂಥ ಪ್ರೊಸೆಸರ್ಗಳು ಅಷ್ಟೊಂದು ಪವರ್ಫುಲ್ ಆಗಿರಲ್ಲ. ನೋಡೋಣ ಹಿಂಗಿರುತ್ತೆ ಅಂತ, ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.